ಇರಾನ್ ದೇಶದ ವಿರುದ್ಧ ದೀರ್ಘಾವಧಿ ಯುದ್ಧ ನಡೆಸುತ್ತಾ ಇಸ್ರೇಲ್ ಅನ್ನೋದು ಪ್ರಶ್ನೆ ಇದೆ. ಪ್ರಾಕ್ಸಿಗಳನ್ನ ಬಳಸಿಕೊಂಡು ಯುದ್ಧ ಸಾರ್ತಾ ಇದೆ ಇರಾನ್ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದ್ದು, ಹೌತಿ ಹಿಜ್ಬುಲ್ಲಾ ಉಗ್ರರಿಂದ ಇಸ್ರೇಲ್ ಅಮೆರಿಕ ಮೇಲೆ ದಾಳಿಯನ್ನ ಮುಂದುವರಿಸ್ತಾ ಇದೆ ಇರಾನ್. ಹಾರ್ಮೋಸ್ ಜಲಸಂಧಿಯಿಂದ ತೈಲ ಟ್ಯಾಂಕರ್ಗಳ ಮೇಲೂ ಕೂಡ ದಾಳಿಯಾಗ್ತಾ ಇದೆ. ಅಮೆರಿಕ ಜೊತೆ ಸಂಧಾನ ಮಾತುಕತೆಯೇ ಇಲ್ಲ, ಈ ಬಾರಿ ಕದನ ವಿರಾಮ ಇಲ್ಲವೇ ಇಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇರಾನ್ನ ಇಸ್ಲಾಮಿಕ್ ಸರ್ಕಾರ ಅಂತ್ಯಗೊಳಿಸೋದಕ್ಕೆ ಅಮೆರಿಕ ಮುಂದಾಗಿದೆ ಅಂತ. ಖಮೇನಿ ಬಳಿಕ ಅರಾಫಿ ಕೂಡ ಅಮೆರಿಕ ಇಸ್ರೇಲ್ ವಿರುದ್ಧ ಕೆಂಡ ಕಾರ್ತಿದೆ. ಇರಾನ್ ದೇಶದ ವಿರುದ್ಧ ದೀರ್ಘಾವಧಿ ಯುದ್ಧ ನಡೆಸೋದಕ್ಕೆ ಇಸ್ರೇಲ್ ಸರ್ವಸನ್ನದ್ಧ ಆಗಿದ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀವಿ, ನಾವು ಕೂಡ ದಾಳಿಯನ್ನ ನಿಲ್ಲಿಸೋ ಮಾತೇ ಇಲ್ಲ, ಈ ಬಾರಿ ಶಾಂತಿ ಒಪ್ಪಂದಗಳಿಲ್ಲ, ಕದನ ವಿರಾಮ ಅಂತೂ ಇಲ್ವೇ ಇಲ್ಲ ಅಂತ ಇರಾನ್ ಕೂಡ ಹೇಳ್ಕೊಳ್ತಾ ಇದೆ. ಹಾಗಾಗಿ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಇರಾನ್ ಕೂಡ ತನ್ನ ಪ್ರತಿ ದಾಳಿಯನ್ನ ನಿರಂತರವಾಗಿ ಮುಂದುವರಿಸ್ತಾ ಇರುವಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. 2 ರಿಂದ 3 ದಿನ ಈ ರೀತಿ ದಾಳಿ ಪ್ರತಿ ದಾಳಿಗಳಾದಾಗ ಸಂಧಾನ ಸಭೆಗಳಾಗ್ತಾ ಇತ್ತು, ಕದನ ವಿರಾಮ ಘೋಷಣೆ ಆಗ್ಬಿಡ್ತಾ ಇತ್ತು. ಬಟ್ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕಂದ್ರೆ ತಮ್ಮ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿರುವಂತ ಇರಾನ್ ಈ ಬಾರಿ ಶಾಂತಿ ಒಪ್ಪಂದಕ್ಕೆ ಮುಂದೆ ಬರುವ ಮಾತೇ ಇಲ್ಲ ಅಂತಿದೆ. ಹಾಗಾಗಿ ದಾಳಿ ಮುಂದುವರಿತಾ ಇರೋದ್ರಿಂದ, ಈ ಕಡೆ ಪ್ರತಿ ದಾಳಿಗಳಾಗ್ತಾ ಇರೋದ್ರಿಂದ ನಾಗರಿಕರು ಆತಂಕ ಪಡುವಂತಹ ಪರಿಸ್ಥಿತಿ. ಇರಾನ್ ಬೆಂಬಲಕ್ಕೆ ನಿಂತ್ಕೊಂಡಿದ್ ನೋಡಿ, ಹಿಜ್ಬುಲ್ಲಾ ಉಗ್ರರು ಮತ್ತು ಹಮಾಸ್ ಉಗ್ರರು ಇವರೆಲ್ಲ ಕೂಡ ಇರಾನ್ ಸಪೋರ್ಟ್ಗೆ ಇರೋದು ಕಾರಣ ಇವರೇ ಆಶ್ರಯ ಕೊಟ್ಟಿದ್ದು ಅಂತ, ಇವರೇ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತ. ಇಸ್ರೇಲ್ ಕೆಂಗಣ್ಣಿಗೆ ಗುರಿಯಾಗೋದಕ್ಕೂ ಕೂಡ ಕಾರಣ ಇರಾನ್. ಈ ವಿಚಾರಕ್ಕೂ ಕೂಡ ಉಗ್ರರಿಗೆ ನೀವು ಸಪೋರ್ಟ್ ಮಾಡ್ತೀರಿ, ಯಾರು ನಮ್ಮ ದೇಶಕ್ಕೆ ಮಾರಕನೋ ಅವರಿಗೆಲ್ಲ ನೀವು ಆಶ್ರಯ ಕೊಡ್ತೀರಿ ಅನ್ನೋ ಕಾರಣಕ್ಕೇನೆ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ. ಈ ಕಡೆ ಹಮಾಸ್ ಉಗ್ರರನ್ನ ಮುಂದೆ ಇಟ್ಕೊಂಡು ಇರಾನ್ ಕೂಡ ತನ್ನ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಮುಂದುವರಿಸ್ತಾ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದಿಲೀಪ್, ಪ್ರತಿ ಬಾರಿ ಕೂಡ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಪ್ರತಿ ದಾಳಿಗಳಾಗ್ತಾ ಇದ್ದಿದ್ದು ಹೊಸತೇನಲ್ಲ, ಬಟ್ ಈ ಬಾರಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ದಾಳಿಯ ಸ್ವರೂಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ತಮ್ಮ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡ ಮೇಲೆ ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಇತ್ತು. ಮೋಸ್ಟ್ಲಿ ಬಾರಿ ಕದನ ವಿರಾಮ, ಶಾಂತಿ ಒಪ್ಪಂದಗಳು ಆಗೋದು ತೀರಾ ಕಡಿಮೆನಾ ಅಂತ ಅನಿಸ್ತಾ ಇದೆ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನೊಂದು ಈ ಕದನ ವಿರಾಮದ ಪ್ರಸ್ತಾಪನೆ ಇಲ್ಲ ಅಂತ ಹೇಳ್ಬೋದು. ಇಸ್ರೇಲ್ ಮತ್ತು ಏನು ಇರಾನ್ ಮಧ್ಯೆ ನಡೀತಾ ಇರುವಂಥ ಈ ಯುದ್ಧದಲ್ಲಿ, ಜೊತೆಗೆ ಅಮೆರಿಕ ಏನು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿ ಖಮೇನಿಯವ್ರನ್ನ ಬಲಿ ಪಡೆದ್ರು, ಏನು ಇರಾನ್ನ ಸರ್ವಾಧಿಕಾರಿ ಖಮೇನಿಯವ್ರನ್ನ ಬಲಿ ಪಡೆದ್ರು. ಆ ನಂತರದ ದಿನಗಳಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಶಾಂತಿ ಮಾತುಕತೆಯೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಇದೀಗ ತಾನೇ ಹೊಸದಾಗಿ ನೇಮಕ ಆಗಿರುವಂಥ ಇರಾನ್ ಸೇನೆಗೆ ಹೊಸದಾಗಿ ನೇಮಕ ಆಗಿರುವಂಥ ಕಮಾಂಡರ್ ಕೂಡ ಅದೇ ಒಂದು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಶಾಂತಿ ಮಾತುಕತೆ ಇಲ್ಲ, ಯಾವುದೇ ಕಾರಣಕ್ಕೂ ಕದನ ವಿರಾಮ ಇಲ್ಲ, ನಾವು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ನಮ್ಮ ಒಂದು ಪ್ರತೀಕಾರವನ್ನು ತೀರಿಸ್ಕೊತೀವಿ ಅಂತೇಳ್ಬಿಟ್ಟು ಮತ್ತೆ ಹೇಳಿದ್ದಾರೆ. ಏನೊಂದು ಅಮೆರಿಕ ದೇಶವನ್ನು ಬಡ ಸೈತಾನ್ ಅಂತ ಕರೀತಾರೆ, ಅಂದರೆ ದೊಡ್ಡ ಸೈತಾನ, ಮತ್ತು ಇಸ್ರೇಲ್ ದೇಶವನ್ನು ಚಿಕ್ಕ ಸೈತಾನ ಅಂತ ಕರೆಯುತ್ತೆ ಇರಾನ್ ದೇಶ. ಹಾಗಾಗಿ ಇಬ್ಬರು ಸೈತಾನರ ವಿರುದ್ಧ ನಮ್ಮ ಒಂದು ಹೋರಾಟ ಖಂಡಿತ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಏನೊಂದು ಇರಾನ್ನ ಪ್ರಾಕ್ಸಿಗಳು ಅಂತ ಏನು ಕರೀತಾರೆ, ಹೌತಿ ಉಗ್ರರಿರ್ಬೋದು, ಜೊತೆಗೆ ಹೆಜ್ಬುಲ್ಲಾ ಉಗ್ರರಿರ್ಬೋದು, ಹಮಾಸ್ ಉಗ್ರರಿರ್ಬೋದು, ಅವರೆಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಏನು ಹಾರ್ಮೋಸ್ ಜಲಸಂಧಿ ಇದೆ, ಹಾರ್ಮೋಸ್ ಜಲಸಂಧಿನಲ್ಲಿ ತೈಲ ಟ್ಯಾಂಕರ್ ಸಾಗಣೆ ಹಡಗುಗಳ ಮೇಲೂ ದಾಳಿ ನಡೀತಾ ಇದೆ. ನಿನ್ನೆಯಷ್ಟೇ ಭಾರತೀಯ ಮೂಲದ ಹಡಗಿನ ಮೇಲೂ ದಾಳಿ ನಡೆದಿತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ತೈಲ ಸಾಗಣೆಯನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡಬೇಕು ಅನ್ನೋದು ಈ ಒಂದು ಇರಾನ್ನ ಮುಖ್ಯವಾದ ಟಾರ್ಗೆಟ್ ಅಂತ ಕಂಡು ಬರ್ತಾ ಇದೆ. ಜೊತೆಯಲ್ಲೇ ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ನಡೆಸೋದು, ಜೊತೆಗೆ ಅಮೆರಿಕದ ಸೇನಾ ನೆಲೆಗಳು ಮಧ್ಯಪ್ರಾಚ್ಯದಲ್ಲಿ ಎಲ್ಲೆಲ್ಲಿದ್ದಾವೆ, ಮಿಡ್ಲ್ ಈಸ್ಟ್ನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿದ್ದಾವೆ, ಎಲ್ಲದ್ರ ಮೇಲೂ ನಿರಂತರವಾಗಿ ದಾಳಿಗಳು ನಡೀತಾನೆ ಇದೆ. ಕುವೈತ್ನಲ್ಲಿ ಇವತ್ತು ಬೆಳಗ್ಗೆ ಕೂಡ ಸೈರನ್ ಶಬ್ದ ಕೇಳಿಬಂತು. ಬಹ್ರೇನ್ ಮೇಲೂ ದಾಳಿ ನಡೆದಿದೆ, ಕತಾರ್ನಲ್ಲೂ ದಾಳಿ ನಡೆದಿದೆ. ಆನಂತರ UAEನಲ್ಲೂ ಹಲವಾರು ಬಾರಿ ಸೈರನ್ಗಳ ಸದ್ದು ಕೇಳಿಬಂದಿದೆ ಅಂತ ಮಾಧ್ಯಮಗಳು ವರದಿಯಾಗಿದೆ. ಈ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಏನೇನು ಸೇನಾ ನೆಲೆಗಳಿದ್ದಾವೆ ಅಮೆರಿಕಾದು, ಆ ಎಲ್ಲ ಸೇನಾ ನೆಲೆಗಳು ಮತ್ತು ವಾಯು ನೆಲೆಗಳನ್ನ ಗುರಿಯಾಗಿಸಿ ನಿರಂತರವಾಗಿ ಇರಾನ್ ದಾಳಿ ನಡೆಸ್ತಾನೆ ಇದೆ.
ಇದಕ್ಕೆ ಪ್ರತಿದಾಳಿಯ ರೂಪದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಇರಾನ್ ಮೇಲೆ ಸಣ್ಣ ಮಟ್ಟದ ದಾಳಿಗಳನ್ನು ನಡೆಸ್ತಾ ಇದೆ. ಅದು ಕೂಡ ಒಂದು ರೀತಿ ಹೇಳ್ಬೇಕು ಅಂದರೆ ಅದು ಟ್ಯಾಕ್ಟಿಕಲ್ ಆಗಿರೋ ದಾಳಿಗಳನ್ನು ನಡೆಸ್ತಾ ಇದೆ. ಯಾವುದೇ ಒಂದು ದೊಡ್ಡ ಪ್ರದೇಶದಲ್ಲಿ ಜನವಸತಿ ಪ್ರದೇಶದ ಮೇಲೆ ಬಾಂಬ್ಗಳು ಬೀಳದೆ ಕೇವಲ ಏನೊಂದು ಇರಾನ್ ಸರ್ಕಾರದ ಮುಖ್ಯಸ್ಥರಿರ್ಬೋದು, ಸೇನೆಯ ಒಂದು ಮುಖ್ಯಾಲಯಗಳಿರ್ಬೋದು, ಅದನ್ನ ಗುರಿಯಾಗಿಸಿ ದಾಳಿ ನಡೀತಾ ಇದೆ. ಜೊತೆಯಲ್ಲೇ ಇರಾನ್ ಜನ ಅಲ್ಲಿ ನಿಮಗೆ ಏನಾದರೂ ರೆಜಿಮ್ ಚೇಂಜ್ ಮಾಡಬೇಕು ಅಂತಾರೆ, ಅಂದರೆ ಇಸ್ಲಾಮಿಕ್ ಸರ್ಕಾರವನ್ನು ಉರುಳಿಸ್ಬೇಕು ಅಂತಿದ್ರೆ ಅದು ಹೊರಗಡೆಯವ್ರು ಮಾಡೋಕ್ಕಾಗೋದಿಲ್ಲ, ಅಲ್ಲಿನ ಜನ ನೀವೇ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷರು ಕೂಡ ಪದೇ ಪದೇ ಕರೆ ನೀಡ್ತಿದ್ದಾರೆ. ಈ ಮೂಲಕ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇರಾನ್ಗೆ ಬೂಟ್ಸ್ ಆನ್ ಗ್ರೌಂಡ್ ಅಂತ ಏನು ಕರೀತಾರೆ, ಅಂದರೆ ಸೈನಿಕರನ್ನು ಅಲ್ಲಿನ ನೆಲಕ್ಕೆ ಇಳಿಸೋದಿಲ್ಲ, ಕೇವಲ ವಾಯುದಾಳಿಗೆ ಸೀಮಿತವಾಗಿರುತ್ತೆ. ಆದರೆ ಅಲ್ಲಿನ ಜನರೇ ರೊಚ್ಚಿಗೆದ್ದು ಅಲ್ಲಿನ ಸರ್ಕಾರವನ್ನು ಉಳಿಸಬೇಕಾದಂಥ ಒಂದು ಅನಿವಾರ್ಯತೆಗೆ ಅವರು ಕರೆ ಕೊಡ್ತಾ ಇದ್ದಾರೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಎಕ್ಸಾಕ್ಟ್ಲಿ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ. ಹೌತಿ ಉಗ್ರರು ಹಮಾಸ್ ಉಗ್ರರನ್ನ ಮುಂದೆ ಇಟ್ಕೊಂಡು ಇರಾನ್ ತನ್ನ ದಾಳಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳಿದೆ. ಜೊತೆಗೆ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಇರಾನ್ ಪದೇ ಪದೇ ಹೇಳೋದೇನು ಗೊತ್ತಾ, ಈ ರೀತಿ ಯುದ್ಧದ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸುವ ಕೆಪಾಸಿಟಿ ಕೂಡ ಇರಾನ್ಗೆ ಇದೆ ಅನ್ನೋದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಅಂತಹ ಬಲಿಷ್ಠ ರಾಷ್ಟ್ರಗಳು ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಯುದ್ಧ ಸಾರೋದಕ್ಕೆ ಮುಂದಾಗುತ್ತೆ ಇರಾನ್ ಅಂತ ಅಂದ್ರೆ ಅದು ಅಷ್ಟು ಬಲಿಷ್ಠವಾಗಿದೆ ಅಂತ ಅವರ ಸಪೋರ್ಟ್ಗೆ ನಿಂತ್ಕೊಳ್ಳೋದು ಹೌತಿ ಉಗ್ರರು ಮತ್ತು ಹಮಾಸ್ ಉಗ್ರರು, ಹಿಜ್ಬುಲ್ಲಾ ಉಗ್ರರು ಅಂತ. ಹಾಗಾಗಿ ಇಸ್ರೇಲ್ ಕೂಡ ಇದನ್ನ ಕಟುವಾಗಿ ವಿರೋಧ ಮಾಡ್ತಾ ಅವರು ನೆಲೆಗೊಂಡಿರುವಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರತಿ ಬಾರಿ ಕೂಡ ದಾಳಿ ಆಗೋದು. ಒಂದಷ್ಟು ವಿಚಾರಗಳು ಪ್ರಮುಖವಾಗಿ ಯಾಕೆ ಬಹುತೇಕರಿಗೆ ಗೊತ್ತಿಲ್ಲ, ಇರಾನ್ ಮೇಲೆ ಯಾಕಿಷ್ಟು ಹಾಗೆ ಸಾಧಿಸಬಹುದು ರಾಷ್ಟ್ರಗಳು, ಯಾಕೆ ಪದೇ ಪದೇ ಈ ರೀತಿ ದಾಳಿಗಳಾಗುತ್ತೆ ಅಂತ ಅಂದ್ರೆ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ, ಇರಾನ್ ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಇಷ್ಟೆಲ್ಲ ಬಲಿಷ್ಠ ರಾಷ್ಟ್ರ ಅನ್ನಿಸ್ಕೊಳ್ತಾ ಇದೆ ಯುದ್ಧದ ವಿಚಾರಗಳಲ್ಲಿ. ಅಂಥದ್ರಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಮುಂದಾದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ